ಹಲೋ ಮಕ್ಕಳೇ, ವಿಜ್ಞಾನಯಾನ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಸುತ್ತಮುತ್ತ ಪ್ರತಿದಿನ ನಾವು ನೋಡೋ ಆದ್ರೆ ಅಷ್ಟಾಗಿ ಗಮನಿಸದೇ ಇರೋ ಒಂದು ಅದ್ಭುತದ ಬಗ್ಗೆ ಮಾತಾಡೋಣ. ಹೌದು, ಇವತ್ತು ನಾವು ಕೇಳ್ತಿರೋದು ಬೆಳಕಿನ ಕಥೆ. ಎಂದಾದ್ರೂ ಯೋಚನೆ ಮಾಡಿದಿರಾ? ಕನ್ನಡಿಯಲ್ಲಿ ಮುಖ ಹೇಗೆ ಕಾಣಿಸುತ್ತೆ, ಕೆರೆಯ ನೀರಿನಲ್ಲಿ ಮರದ ಪ್ರತಿಬಿಂಬ ಹೇಗೆ ಮೂಡುತ್ತೆ, ಅಥವಾ ರಾತ್ರಿ ಹೊತ್ತು ಬರೋ ರೈಲಿನ ಬೆಳಕು ಅಷ್ಟು ನೇರವಾಗಿ ಹೇಗೆ ಚಲಿಸುತ್ತೆ? ಇದೆಲ್ಲ ಹೇಗೆ ಸಾಧ್ಯ? ಬನ್ನಿ, ಈ ರಹಸ್ಯವನ್ನ ಇವತ್ತು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹೌದು, ಕರೆಕ್ಟ್. ಇದು ಯಾವುದೋ ಪಠ್ಯಪುಸ್ತಕದ ಪಾಠ ಅಂತ ಅನ್ಕೋಬೇಡಿ. ಇದು ನಿಮ್ಮೆಲ್ಲರ ದಿನನಿತ್ಯದ ಜೀವನದ ಒಂದು ಭಾಗವೇ ಆಗಿರುವ ಕಥೆ. ಸೊ ಬನ್ನಿ, ಈ ಕಥೆಯನ್ನ ಜೊತೆಯಾಗಿ ಕೇಳೋಣ. ಸರಿ, ಹಾಗಿದ್ರೆ ನಮ್ಮ ಕಥೆಯ ಮೊದಲ ಭಾಗ ಶುರು ಮಾಡೋಣ. ಬೆಳಕಿನ ಕಥೆ. ಇಲ್ಲಿ ಈ ಕಥೆಯ ನಿಜವಾದ ಹೀರೋ ಯಾರು, ಆ ಹೀರೋ ಪಾತ್ರ ಏನು ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಸರಿ, ಎಲ್ಲಕ್ಕಿಂತ ಮೊದಲು ಒಂದು ತುಂಬಾನೇ ಸಿಂಪಲ್ ಆದ ಪ್ರಶ್ನೆ. ಒಂದ್ಸಲ ಯೋಚನೆ ಮಾಡಿ, ಪೂರ್ತಿ ಕತ್ಲೆ ಇರೋ ಒಂದು ಕೋಣೆಯಲ್ಲಿಂದ್ರೆ ಏನಾದ್ರೂ ಕಾಣಿಸುತ್ತಾ? ಉತ್ತರ ತುಂಬಾ ಸ್ಪಷ್ಟ ಅಲ್ವಾ? ಇಲ್ಲ, ಖಂಡಿತ ಏನೂ ಕಾಣಲ್ಲ. ನಮ್ಮ ಮುಂದೆ ಎಷ್ಟೇ ದೊಡ್ಡ ವಸ್ತು ಇರ್ಲಿ, ಪೂರ್ತಿ ಕತ್ಲಲ್ ಇದ್ರೆ ಒಂದು ಚೂರೂ ಕಾಣಿಸಲ್ಲ. ಅಂದ್ರೆ ಇದರ ಅರ್ಥ ಏನು? ನಾವೇನಾದ್ರೂ ನೋಡ್ಬೇಕು ಅಂದ್ರೆ ಬೆಳಕು ಬೇಕೇ ಬೇಕು. ಹಾಗಾದ್ರೆ ನಮಗೆ ವಸ್ತುಗಳು ಕಾಣೋದ್ ಹೇಗೆ? ಇದೊಂದು ತುಂಬಾನೇ ಸಿಂಪಲ್ ಆದ 2 ಸ್ಟೆಪ್ ಪ್ರಾಸೆಸ್. ನೋಡಿ, ಮೊದಲು ಸೂರ್ಯ ಇರ್ಬೋದು ಅಥವಾ ಒಂದು ಬಲ್ಬ್ ಇರ್ಬೋದು, ಅಲ್ಲಿಂದ ಬರೋ ಬೆಳಕು ಒಂದು ವಸ್ತುವಿನ ಮೇಲೆ ಬೀಳುತ್ತೆ. ಆಮೇಲೆ ಆ ವಸ್ತುವಿನಿಂದ ಬೆಳಕು ಪುಟಿದು ಅಂದ್ರೆ ಬೌನ್ಸ್ ಆಗಿ ನಮ್ಮ ಕಣ್ಣುಗಳನ್ನ ತಲುಪುತ್ತೆ. ಆಗ ನಮ್ಗೆ ಆ ವಸ್ತು ಕಾಣಿಸುತ್ತೆ. ಸರಿ, ಈಗ ನಮ್ಮ ಕಥೆ ಹೀರೋ ಅಂದ್ರೆ ಬೆಳಕು ಹೇಗೆಲ್ಲ ವರ್ತಿಸುತ್ತೆ ಅಂತ ತಿಳ್ಕೊಳ್ಳೋಣ. ಬೆಳಕಿಗೂ ಕೂಡ ತನ್ನದೇ ಆದ ಕೆಲವೊಂದು ರೂಲ್ಸ್ ಇವೆ. ಬನ್ನಿ, ಆ ಹೀರೋ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ. ಬೆಳಕು ಅಂದ್ರೆ ಸುಮ್ನೆ ಎಲ್ಲೆಂದರಲ್ಲೂ ಓಡಾಡೋದಿಲ್ಲ. ಅದಕ್ಕೊಂದು ಡಿಸಿಪ್ಲಿನ್ ಇದೆ. ಅದು ಯಾವಾಗ್ಲೂ ಒಂದು ನೇರವಾದ ದಾರಿಯಲ್ಲೇ ಹೋಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಉದಾಹರಣೆ ಇದೆ. ಅದೇ ರೈಲು. ಯೋಚನೆ ಮಾಡಿ, ರಾತ್ರಿ ಹೊತ್ತು ರೈಲು ಬರ್ಬೇಕಾದ್ರೆ ಅದ್ರ ಹೆಡ್ಲೈಟ್ ಬೆಳಕು ಅಕ್ಕಪಕ್ಕ ಎಲ್ಲೂ ಬಳಕದೆ ಸ್ಟ್ರೈಟ್ ಆಗಿ ಹಳಿ ಮೇಲೆ ಬೀಳುತ್ತೆ ಅಲ್ವಾ? ಬೆಳಕಿನ ಪ್ರಯಾಣ ಕೂಡ ಠೀಕ್ ಇದೇ ಥರ. ಹಾಗಾದ್ರೆ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಅಂದ್ರೆ, ಬೆಳಕು ಯಾವಾಗ್ಲೂ ಒಂದು ಸರಳ ರೇಖೆಯಲ್ಲಿ ಅಂದ್ರೆ ಸ್ಟ್ರೇಟ್ ಲೈನಲ್ಲಿ ಚಲಿಸುತ್ತೆ. ಇದೇ ಕಾರಣಕ್ಕೆ ಅದು ಟಾರ್ಚ್ ಇರ್ಲಿ, ಕಾರ್ ಹೆಡ್ಲೈಟ್ ಇರ್ಲಿ, ಅವುಗಳ ಬೆಳಕು ಒಂದು ನೇರವಾದ ಬೀಮ್ ತರ ಕಾಣೋದು. ಸರಿ, ಈಗ ಈ ಕಥೆಯ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಭಾಗಕ್ಕೆ ಬಂದಿದ್ದೀವಿ. ನಾವು ಶುರುವಲ್ಲೇ ಕೇಳಿದ್ವಲ್ಲ ಒಂದು ಪ್ರಶ್ನೆ, ನೀರಿನಲ್ಲಿ ಪ್ರತಿಬಿಂಬ ಹೇಗೆ ಕಾಣಿಸುತ್ತೆ ಅಂತ. ಬನ್ನಿ, ನೀರಿನಲ್ಲಿ ಅಡಗಿರೋ ಆ ಮ್ಯಾಜಿಕ್ ಏನು ಅಂತ ಈಗ ನೋಡೇ ಬಿಡೋಣ. ಯಾವಾದ್ರೂ ಕೆರೆ ದಡದಲ್ಲಿ ನಿಂತಾಗ ಗಮನಿಸಿದ್ದೀರಾ? ದಡದ ಮೇಲೆ ಒಂದು ಮರ ಇರುತ್ತೆ. ಆದ್ರೆ ಅದೇ ಮರದ ಇನ್ನೊಂದು ರೂಪ ನೀರಿನ ಒಳಗಡೆ ಕಾಣ್ತಿರುತ್ತೆ. ಇದು ಹೇಗೆ ಸಾಧ್ಯ? ಇಲ್ನೋಡಿ, ನೀರಿನ ಮೇಲೆ ಇರೋದು ನಿಜವಾದ ಮರ. ಹಾಗೆ ನೀರಿನ ಒಳಗೆ ಕಾಣ್ತಿರೋದು ಅದರ ಪ್ರತಿಬಿಂಬ. ಅದು ನಿಜವಾದ ಮರ ಅಲ್ಲ, ಕೇವಲ ಒಂದು ಬಿಂಬ ಅಷ್ಟೇ. ಆ ಮ್ಯಾಜಿಕ್ ಎಂದ್ರೋ ಸೈನ್ಸ್ ಏನಪ್ಪಾ ಅಂದ್ರೆ ಪ್ರತಿಫಲನ ಅಥವಾ ರಿಫ್ಲೆಕ್ಷನ್. ಇದು ಹೇಗ್ ಕೆಲಸ ಮಾಡುತ್ತೆ ಅಂದ್ರೆ, ಮರದಿಂದ ಬರೋ ಬೆಳಕಿನ ಕಿರಣಗಳಿದೆಯಲ್ಲ, ಅವು ನೀರಿನ ಸರ್ಫೇಸ್ಗೆ ಬಂದು ತಾಗುತ್ತೆ. ಆಗ ನೀರು ಒಂದು ಕನ್ನಡಿ ತರ ಕೆಲಸ ಮಾಡಿ ಆ ಬೆಳಕನ್ನ ವಾಪಸ್ ನಮ್ಮ ಕಣ್ಣಿನ ಕರೆಗೆ ಬೌನ್ಸ್ ಮಾಡುತ್ತೆ. ಅದಕ್ಕೆ ನಮ್ಗೆ ಆ ಇಮೇಜು ನೀರಿನೊಳಗಿಂದ ಬರ್ತಿದೆ ಅಂತ ಅನ್ಸೋದು. ಸರಿ, ಈ ಇಂಟ್ರೆಸ್ಟಿಂಗ್ ಬೆಳಕಿನ ಕಥೆಯಿಂದ ಇವತ್ತು ನಾವು ಏನೆಲ್ಲ ತಿಳ್ಕೊಂಡ್ವಿ ಅಂತ ಒಂದ್ಸಲ ಕ್ವಿಕ್ ಆಗಿ ನೋಡೋಣ. ಇವತ್ತು ನಾವು 3 ಮುಖ್ಯ ಪಾಯಿಂಟ್ಸ್ ತಿಳ್ಕೊಂಡಿದ್ದೀವಿ. ಮೊದಲನೇದು, ಏನನ್ನಾದ್ರೂ ನೋಡಕ್ಕೆ ಬೆಳಕು ಬೇಕೇ ಬೇಕು. ಎರಡನೇದು, ಬೆಳಕು ಯಾವಾಗ್ಲೂ ಸ್ಟ್ರೈಟ್ ಲೈನ್ನಲ್ಲೇ ಹೋಗುತ್ತೆ. ಮತ್ತು ಮೂರನೇದು, ಒಂದು ಸರ್ಫೇಸ್ನಿಂದ ಬೆಳಕು ಬೌನ್ಸ್ ಆದಾಗ ರಿಫ್ಲೆಕ್ಷನ್ ಅಂದ್ರೆ ಪ್ರತಿಬಿಂಬಗಳು ಉಂಟಾಗುತ್ತೆ. ಆದ್ರೆ ಈ ಬೆಳಕಿನ ಕಥೆ ಇಲ್ಲಿಗೆ ಮುಗ್ದಿಲ್ಲ. ಹಾಗಾದ್ರೆ ಕನ್ನಡಿಗಳು ಹೇಗೆ ಕೆಲಸ ಮಾಡ್ತವೆ? ನೀರಿನಲ್ಲಿ ಕಾಣೋ ಪ್ರತಿಬಿಂಬಕ್ಕೂ ಕನ್ನಡಿಯಲ್ಲಿ ಕಾಣೋ ಪ್ರತಿಬಿಂಬಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಭಾಗದಲ್ಲಿ ಸಿಗಲಿದೆ. ಅಲ್ಲಿಯವರೆಗೂ ನಮ್ಮ ಸುತ್ತಮುತ್ತ ನಡೆಯೋ ಈ ಬೆಳಕಿನ ಆಟವನ್ನ ಗಮನಿಸ್ತಾ ಇರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ? ಹಾಗಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬೈ ಬಾಯ್.